ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೀಸೆಂಟ್ಲಿ ಮಿಡ್ಸೈಜ್ ಎಸ್ ಯು ವಿಲಿ ಒಂದು ಕಾರ್ ಕೂಡ ಲಾಂಚ್ ಆಯಿತು ಆ್ಯಂಡ್ ಎಲ್ಲ ಕಣ್ಣು ಅದ್ರ ಮೇಲೇ ಇತ್ತು. ಅದೇ ಟಾಟಾ ಕರ್ವ್. ಆ್ಯಕ್ಚುಲಿ ಈ ಕಾರ್ದು ಟಾಪ್ ಆ್ಯಂಡ್ ವೇರಿಯಂಟ್ ತುಂಬ ಚೆನ್ನಾಗಿ ರಿವ್ಯೂ ಮಾಡಿದ್ದೀನಿ. ಹೋಗಿ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡಿ ಆ್ಯಂಡ್ ಡ್ರೈವ್ ರಿವ್ಯೂ ಕೂಡ ಮಾಡಿದ್ದೀನಿ. ಕರ್ವ್ ಕಾರಲ್ಲೇ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ಸ್ ಅಂದರೆ ಪ್ಯೂರ್ ಪ್ಲಸ್ ಮತ್ತು ಪ್ಯೂರ್ ಪ್ಲಸ್ ಎಸ್ ವೇರಿಯಂಟ್ಸು ಆ್ಯಂಡ್ ಡಿಮ್ಯಾಂಡ್ ಇರೋ ವೇರಿಯಂಟ್ಸ್ ಕೂಡ ಹೌದು. ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂದರೆ ಏನು ಕಾಸು ಕೊಡ್ತೀವಿ ಅದಕ್ಕೇನೆಲ್ಲ ಫೀಚರ್ಸ್ ಬರುತ್ತೆ ಅನ್ನೋದೇ ವ್ಯಾಲ್ಯೂ ಫಾರ್ ಮನಿ ಕೋಶಂಟು. ನನಗೆ ತುಂಬ ಫೀಚರ್ಸ್ ಬೇಡ, ಒಂದು ಬೇಸಿಕ್ ಫೀಚರ್ಸ್ ಇದ್ರೂ ಸಾಕು, ಮಿಕ್ಕಿ ಮಾಡಿಫಿಕೇಷನ್ಸ್ ಮಾಡಿಸ್ಕೊಡ್ತೀನಿ ಅನ್ನೋರಿಗೆ ಈ ಕಾರ್ ಸ್ನೇಹಿತರೆ. ನೀವು ಯಾವುದಾದ್ರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಬೇಕು ಅಂತಂದರೆ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಕಾರ್ದು ಪ್ರೈಸಿಂಗ್ ತಿಳ್ಕೊಂಬಿಡೋಣ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಪ್ಯೂರ್ ಪ್ಲಸ್ ಎಸ್ ವೇರಿಯಂಟು. ಪ್ಯೂರ್ ಪ್ಲಸ್ ಆರು ತಗೊಳ್ಳಿ ಅಥವಾ ಪ್ಯೂರ್ ಪ್ಲಸ್ ಎಸ್ ಆರು ತಗೊಳ್ಳಿ ಅಂತ ಏನು ಮೇಜರ್ ಡಿಫ್ರೆನ್ಸ್ ಆಗಲ್ಲ ನಿಮಗೆ. ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಡ್ತೀನಿ. ಪ್ಯೂರ್ ಪ್ಲಸ್ ಎಸ್ ಅಲ್ಲಿ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, ಆಟೋಮೆಟಿಕ್ ಹೆಡ್ಲ್ಯಾಂಪ್ಸು, ಆಟೋಮೆಟಿಕ್ ವೈಪರ್ಸು ಆ್ಯಂಡ್ 17 ಇಂಚ್ ವೀಲ್ ಬರುತ್ತೆ ಆ್ಯಂಡ್ ಇದಕ್ಕೆ ಹೈಪರ್ ಸ್ಟೀಲ್ ವೀಲ್ ಅಂತ ಹೇಳ್ತಾರೆ. ಬೇಸಿಕಲಿ ಕವರಿಂಗ್ ಕೊಟ್ಟಿರೋಂಥದ್ದು. ಸೊ ಇದಿಷ್ಟು ಡಿಫ್ರೆನ್ಸ್ ಇರೋಂಥದ್ದು ಪ್ಯೂರ್ ಪ್ಲಸ್ ಎಸ್ ಅಲ್ಲಿ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಡೀಸೆಲ್ ವೇರಿಯಂಟು. ಸೊ ಎಸ್ ನೋಡಿ, ಡೀಸೆಲ್ ಪ್ರೈಸ್ ಲಿಸ್ಟ್ ಇದೆ ಮ್ಯಾನ್ಯಲ್. ಪ್ಯೂರ್ ಪ್ಲಸ್ ಎಸ್ 1.5 13,19,000 ಆಗುತ್ತೆ. ಎಕ್ಸ್ ಶೋರೂಮು. ಆನ್ ರೋಡ್ ಬಂದು 16,56 ಆಗುತ್ತೆ. ನನಗೆ ಸನ್ರೂಫು, ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಇದು ಯಾವುದು ಬೇಡ ಅಂದರೆ ಪ್ಯೂರ್ ಪ್ಲಸ್ ತೊಗೋಬೋದು. 12,49,000 ಆಗುತ್ತೆ. ಎಕ್ಸ್ ಶೋರೂಮು. 15,69,000 ಆಗುತ್ತೆ ಆನ್ ರೋಡು. ಇದು ಡೀಸೆಲು. ಪೆಟ್ರೋಲಿಗೆ ಬಂದು ನೋಡಿ, ಪ್ಯೂರ್ ಪ್ಲಸ್ ಎಸ್ಸು 1.2 11,69,000 ಆಗುತ್ತೆ. ಆನ್ ರೋಡು 14,70 ಆಗುತ್ತೆ. ಅದೇ ನಿಮಗೆ ಪ್ಯೂರ್ ಪ್ಲಸ್ ಎಸ್ ಬೇಡ ಅಂದರೆ ಪ್ಯೂರ್ ಪ್ಲಸ್ ಅಲ್ಲೇ 10,99,000, ಬೇಸಿಕಲಿ 11 ಲಕ್ಷ ಅಂತ ಇಟ್ಕೊಳ್ಳಿ. ಆನ್ ರೋಡು 13,83,000 ಆಗುತ್ತೆ. ಪ್ರೈಸ್ ಡಿಫ್ರೆನ್ಸು ಆಲ್ಮೋಸ್ಟ್ 87,000 ಇದೆ. ವರ್ತ ಅಂತ ಕೇಳಿದ್ರೆ ಆ್ಯಕ್ಚುಲಿ ನನ್ನ ಪ್ರಕಾರ ವರ್ತಲ್ಲ. ಬಟ್ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಮ್ಯಾಟ್ರ್ ಆಗುತ್ತೆ ಅಂತಂದರೆ ದೆನ್ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಅಲಾಯ್ ವೀಲೆಲ್ಲ ಹಾಕಿಸ್ಕೊತೀರ ಅಂತಂದರೆ 17 ಇಂಚ್ದು ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ವೀಲೇ 17 ಇಂಚ್ ಇರುತ್ತೆ. ಸೊ ಅಲಾಯ್ ಬೈ ಚೇಂಜ್ ಮಾಡಿಸ್ಕೊಂಡ್ರೆ ಸಾಕು. ಪ್ಯೂರ್ ತೊಗೊಂಡ್ರೆ 16 ಇಂಚ್ ಬರುತ್ತೆ ನಿಮಗೆ. ಸೊ ಅವಾಗ ನೀವು ಅಲಾಯ್ ಕೂಡ ಬರೀ 16 ಇಂಚೇ ಹಾಕಿಸ್ಕೋಬೇಕಾಗತ್ತೆ. ಸೊ ಎಸ್, ದಟ್ಸ್ ಒನ್ ಡ್ರೈವ್ ಆ್ಯಕ್ಚುಲಿ. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು ಇಂಡಿಕೇಟರ್ ವರ್ಕ್ ಆಗ್ತಿರೋಂಥದ್ದು. ವರ್ಕ್ ಆಗದಾಗ DRL ಆಗಿ ಡಬಲ್ ಅಪ್ ಆಗುತ್ತೆ. ಬಟ್ ಇದಕ್ಕೆ ಸೀಕ್ವೆನ್ಷಿಯಲ್ ಫಂಕ್ಷನ್ ಬರಲ್ಲ. ಲೈಕ್ ಇದಕ್ಕಿಂತ ಹೈಯರ್ ವೇರಿಯಂಟ್ಸ್ ಹೋದರೆ ಸೀಕ್ವೆನ್ಷಿಯಲ್ ಫಂಕ್ಷನ್ ಬರುತ್ತೆ. ಆ್ಯಂಡ್ LED ಹೆಡ್ಲ್ಯಾಂಪ್ ಕೊಟ್ಟಿದೆ, ಪ್ರೊಜೆಕ್ಟರ್ ಬರಲ್ಲ. ಲೈಕ್ ಏನು ನೀವು ನೋಡ್ತಿರೋ ಟಾಪ್ ಎಂಡಲ್ಲಿ ಬೈ ಪ್ರೊಜೆಕ್ಟರ್ LED ಹೆಡ್ಲ್ಯಾಂಪು ಆ ಥರ ಎಲ್ಲ ರಿಫ್ಲೆಕ್ಟಿವ್ ಬೇಸ್ಡ್ LED ಕೊಟ್ಟಿದೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಫಾಗ್ ಲ್ಯಾಂಪ್ ಬರಲ್ಲ. ಬಟ್ ಏರೋ ಇನ್ಸರ್ಟ್ಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಸೊ ದಟ್ ಏರೋ ಎಫಿಷಿಯನ್ಸಿ ಮ್ಯಾಟರ್ಸ್ ಅಲ್ವಾ, ಹಾಗಾಗಿನೇ ಕೆಳಗಡೆ ಗ್ಲಾಸ್ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ ಇದು ಕಾರಿನ ಫ್ರಂಟ್ ಹಿಂಗೋಕೆ ಆ್ಯಕ್ಚುಲಿ ಮುಂದುಗಡೆಯಿಂದ ಹೆವಿ ಬಲ್ಕ ಕಾಣುತ್ತೆ. ಮುಂದುಗಡೆ 2D ಟಾಟಾ ಲೋಗೋ ಕೊಟ್ಟಿದ್ದಾರೆ. ಸೈಡಿಗೆ ಬಂದರೆ ಅದೇ ಸೇಮ್ ಮುಂದುಗಡೆ ಏನು ಗ್ಲಾಸ್ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಅದೇ ಥರ ಗ್ಲಾಸ್ ಬ್ಲಾಕ್ ವೀಲ್ ಆರ್ಚಸ್ ಕೂಡ ಕೊಟ್ಟಿದ್ದಾರೆ. ಹೆವಿ ಬೇಗ ಸ್ಕ್ರಾಚಸ್ ಆಗಿಬಿಡುತ್ತೆ. ಸೊ ಅದೊಂದು ಡ್ರೈವ್ ಆ್ಯಕ್ಚುಲಿ. ಆ್ಯಂಡ್ ಸ್ಟೈಲ್ ವೀಲ್ ಅಂತ ಹೇಳಿದ್ನಲ್ಲ ನೋಡಿ, ಎಂಥ ಕವರಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಅಲಾಯ್ ವೀಲ್ ಫೀಲ್ ಕೊಡುತ್ತೆ, ಬಟ್ ಅಲಾಯ್ ವೀಲ್ ಅಲ್ಲ. ಆ್ಯಂಡ್ ಎಸ್ ಸೈಜ್ ಬಂದು 215/60 ಆರ್ 17 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಕರು ಬ್ಯಾಡ್ಜಿಂಗ್ ಕೂಡ ಇಲ್ಲಿ ಕೊಟ್ಟಿರೋದು ನೋಡ್ಬೋದು. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡು ಬರುತ್ತೆ ಮಿರರ್ಗೆ. ಆ್ಯಂಡ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಕ್ರೋಮ್ ಸ್ಟ್ರಿಪ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಒಂದು ಎಸ್ಥೆಟಿಕ್ ಅಪೀಲ್ ಅಥವಾ ಒಂದು ಪ್ರೀಮಿಯಂ ಅಪೀಲ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಸೊ ಬೇಸ್ ವೇರಿಯಂಟ್ ತೊಗೊಂಡ್ರೆ ಆ್ಯಕ್ಚುಲಿ ಲೈಟ್ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ನೋಡಿ ಪ್ಯಾನೋರಾಮಿಕ್ ಸನ್ರೂಫ್ ಅನ್ನಲ್ಲ ನೋಡಿ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಸೊ ಎಸ್, ಮೈನ್ ಹೈಲೈಟ್ ಅಂದರೆ ಕೂಪೆ ಡಿಸೈನ್ ಗೈಸ್ ಈ ಕಾರ್ದು. ಸೊ ಲಿಟ್ರಲಿ ಎಲ್ಲರೂ ಈ ಕಾರ್ನ ತೊಗೊಳ್ಳೋದೇ ಈ ಕೂಪೆ ಡಿಸೈನ್ಗೋಸ್ಕರ. ಒಂಥರ ಲ್ಯಾಂಬರ್ಗಿನಿ ದೇಸಿ ಊರುಸ್ ಅಂತೀವಲ್ಲ ಆ ವೈಪ್ ಕೊಡ್ತಾ ಇದೆ. ಕಾರ್ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಬರುತ್ತೆ. ವೈಪರ್ ಡಿಫಾಗರ್ ಯಾವುದು ಬರಲ್ಲ. ಬಿಕಾಸ್ ನೆಕ್ಸ್ಟ್ ಹೈಯರ್ ವೇರಿಯಂಟ್ ಹೋದರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಎನಿವೇಸ್ ಬರಲ್ಲ ನಿಮಗೆ. ಇಂಡಿಕೇಟರ್ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಐ ಮೀನ್ ಲೈಕ್ ಟೈಲ್ ಲ್ಯಾಂಪ್ ಏನಿದೆ ಅದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸ್ಟಾಪ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕರು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಲೋವರ್ ಆಫ್ ದಿ ಬಂಪರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಬಿಕಾಸ್ ವಿಜುವಲ್ ಬಲ್ಕ್ ಏನಿದೆ ಕಾರ್ದು ರೆಡ್ಯೂಸ್ ಆಗಬೇಕಲ್ವಾ. ಸೊ ಸೇಮ್ ಕಲರ್ ಕೊಟ್ಟರೆ ಒಂಥರ ಹೆವಿ ಬಲ್ಕ್ ಅಂತ ಅನಿಸುತ್ತೆ ಗಾಡಿ. ಸೊ ಡಿಫ್ರೆಂಟ್ ಟೋನ್ ಕೊಟ್ಟರೆ ಒಂಥರ ಅಪೀಲಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ರಿವರ್ಸ್ ಲೈಟ್ ಆ್ಯಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದು ಕೂಡ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರ್ತಾರೆ. ಬಟನ್ ಪ್ರೆಸ್ ಮಾಡಿ ಓಪನ್ ಮಾಡುವಂಥದ್ದು. ಟಾಪ್ ಎಂಡ್ಗೆ ಹೋದರೆ ನಿಮಗೆ ಎಲೆಕ್ಟ್ರಿಕ್ ಟೈಲ್ಗೇಟ್ ಬರುತ್ತೆ. ಸೆಗ್ಮೆಂಟಲ್ಲೇ ದಿಸ್ ದ ಲಾರ್ಜೆಸ್ಟ್ ಬೂಟ್ ಗೊತ್ತು ನಿಮಗೂ. ಆಲ್ಮೋಸ್ಟ್ 500 ಲೀಟರ್ಸ್ ಬೂಟ್ ಇದು. ಪಾರ್ಸಲ್ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸೀಕ್ರೆಟ್ ಹಿಡನ್ ಕಂಪಾರ್ಟ್ಮೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಈ ಕಡೆ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಬೂಟ್ ಲ್ಯಾಂಪ್ ಆ್ಯಕ್ಚುಲಿ ಬರಲ್ಲ ಇದಕ್ಕೆ. ಆ್ಯಂಡ್ 60/40 ಸ್ಪ್ಲಿಟ್ ಸೀಟ್ ಕೂಡ ಇಲ್ಲ. ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಶೇಪಿಂಗ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಟೈರ್ ಸೈಜ್ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ಇದು ಸ್ಮಾಲರ್ ಸೈಜ್ ಸ್ನೇಹಿತರೆ. ನೋಡಿ 215/65 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಮೇನ್ ವೀಲ್ ಬಂದು 17 ಇಂಚು, ಇದು ಬಂದು 16 ಇಂಚ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದೊಂದು ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ. ಬೂಟ್ ಇಟ್ಕೊಂಡು ಕ್ಲೋಸ್ ಮಾಡೋಕ್ಕೆ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಫ್ಯೂಲ್ ಇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಕೂಡ ಕರ್ವ್ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ತಿರ್ಬೋದು. ಸೊ ಎಸ್, ಸೈಡ್ ಪ್ರೊಫೈಲ್ ನೋಡ್ಕೊಂಬಿಡಿ ಗೈಸ್. ಆ್ಯಕ್ಚುಲಿ ಈ ಥರ ಕಾಣುತ್ತೆ. ಸೊ ರೆಡ್ ಕಲರ್ ಆ್ಯಕ್ಚುಲಿ ಹೆವಿ ಅಂದರೆ ಹೆವಿ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ. ನನಗಂತೂ ಹೆವಿ ಇಷ್ಟ ಆಯಿತು. ಇನ್ನೊಂದು ತೋರ್ಸೋದು ಮರ್ತೆ ಗೈಸ್. ಸೊ ಎಸ್, ಪ್ಯಾಸೆಂಜರ್ ಏರ್ ಬ್ಯಾಗ್ ಏನಿದೆ ಅದನ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ಬರೀ ನೀವು ಒಬ್ಬರೇ ಇದ್ದೀರಾ ಅಂತಲೇ, ಸೊ ದಟ್ ನೀವು ಅದನ್ನ ಆಫ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ದು ಡಿಸಡ್ವಾಂಟೇಜ್ ಏನು ಅಂತಂದರೆ ಗಾಡಿ ಅನ್ಲಾಕ್ ಆದಾಗ ಈ ಥರ ಆಟೋಮೆಟಿಕ್ಕಾಗಿ ಬರಲ್ಲ. ನಾವೇ ಹಿಂಗೆ ಮಾಡಿ ಡೋರ್ ತೆಗಿಬೇಕು. ಇದೊಂದು ಗ್ರೈಬ್ ಅಂತ ಅನ್ನಿಸ್ತು ನನಗೆ. ಇಂಟೀರಿಯರಿಗೆ ಬಂದರೆ ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಇದನ್ನು ಎನೇಬಲ್ ಮಾಡಿದ್ರೆ ಮಗಳೇನು ಕೂತಿರ್ತಾರೆ ಒಳಗಡೆ ಅವರು ಈ ಥರ ಡೋರ್ ಓಪನ್ ಮಾಡೋ ಚಾನ್ಸಸ್ ಇರಲ್ಲ. ಬಿಕಾಸ್ ಇಲ್ಲಿ ಲಾಕ್ ಆಗಿರುತ್ತೆ. ಅದನ್ನೇ ಚೈಲ್ಡ್ ಸೇಫ್ಟಿ ಲಾಕ್ ಅಂತ ಹೇಳೋದು. ಇಲ್ಲೆಲ್ಲ ಸ್ವಲ್ಪ ಓಕೆ
ಹಾರ್ಡ್ ಪ್ಲಾಸ್ಟಿಕ್ ಇದೆ ಗೈಸ್ ಆ್ಯಕ್ಚುಲಿ, ಬಟ್ ಡಿಫ್ರೆಂಟ್ ಥೀಮ್ ಕೊಟ್ಟಿದ್ದಾರೆ. ಲೈಕ್ ಏನು ಹೇಳ್ತೀವಿ ಡ್ವೆಲ್ ಟೋನ್ ಅಂತ, ಸೊ ಆ ಥರದ್ದು ಕೊಟ್ಟಿದ್ದಾರೆ. ಲೈಕ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ಡೋರ್ ಹ್ಯಾಂಡಲು. ಇದು ಟ್ವಿಟರ್ ಅಲ್ಲ, ಟ್ರೀಟ್ಮೆಂಟ್ ನೋಡಿ ನೀವು ಟ್ವಿಟರ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಈ ಕಾರ್ಲಿ ಬರೋದು ಬರೀ 4 ಸ್ಪೀಕರ್ ಅಷ್ಟೇ. ಇಲ್ಲಿ ಬಾಟಲ್ ಹೋಲ್ಡರ್ ಅಂತ ಕೊಟ್ಟಿದ್ದಾರೆ, ಬಟ್ ಹಾಫ್ ಲೀಟ್ರಿಗಿನ ಜಾಸ್ತಿ ಇಟ್ಕೊಳಕ್ಕಾಗಲ್ಲ ಗೈಸ್. ಆ್ಯಂಡ್ 4 ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ಲಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಎಲ್ಲರಿಗೂ ಪ್ರಾಪರ್ 3 ಸೀಟ್ ಬೆಲ್ಟ್ಸ್ ಬರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಸೆಂಟರ್ ಪ್ಯಾಸೆಂಜರ್ಗೆ ಇಲ್ಲಿ ಬರುತ್ತೆ. ಆ್ಯಂಡ್ ಸೀಟ್ ಫೋಲ್ಡ್ ಮಾಡೋಕ್ಕೆ ಬೆಂಚ್ ಫೋಲ್ಡಿಂಗಿಗೆ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ, ಮತ್ತು ಆ ಕಡೆ ಲಿವರ್ ಕೊಟ್ಟಿದ್ದಾರೆ. ಎರಡು ಎಳ್ಬಿಟ್ಟು ಪೂರ್ತಿಯಾಗಿ ಫೋಲ್ಡ್ ಮಾಡ್ಬೋದು, ಫ್ಲಾಟ್ ಫೋಲ್ಡ್ ಕೂಡ ಮಾಡ್ಬೋದು. ಲೈಕ್ ಇದನ್ನು ಎತ್ಬಿಟ್ಟು ಇದನ್ನು ಫೋಲ್ಡ್ ಮಾಡಿದ್ರೆ ಕಂಪ್ಲೀಟ್ ಫ್ಲಾಟ್ ಫೋಲ್ಡ್ ಆಗುತ್ತೆ. ಸೊ ದಟ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು, ಆ ಥರ ಮಾಡ್ಕೋಬೋದು ನೀವು. ಆ್ಯಂಡ್ ಇದೇ ಸ್ಕಫ್ ಪ್ಲೇಟ್ ನೋಡ್ತಾ ಇರೋ ಪಾರ್ಟ್ ಆಫ್ ಆಕ್ಸೆಸರೀಸ್ ಆ್ಯಕ್ಚುಲಿ. ಸೊ ಕರ್ವ್ ತೊಗೋತಾ ಇದ್ದೀರಾ ಅಂತಂದರೆ ನೀವು ಹಾಕಿಸ್ಕೋಬೋದು ಈ ಆಕ್ಸೆಸರೀಸ್ ಎಲ್ಲ. ಆ್ಯಂಡ್ ಇಲ್ಲಿ ಸೀಟ್ ಪಾಕೆಟ್ ಕೊಟ್ಟಿಲ್ಲ ಗೈಸ್, ಇದೊಂದು ಬೇಜಾರಿನ ವಿಷಯ. ಇಲ್ಲೂ ಕೂಡ ಪ್ರೊವೈಡ್ ಮಾಡಿಲ್ಲ. ಬಟ್ ರಿಯರ್ AC ವೆಂಟ್ ಇದೆ, ಚಾರ್ಜಿಂಗ್ ಪೋರ್ಟ್ಸ್ ಬರುತ್ತೆ, ಟೈಪ್ A ಮತ್ತು ಟೈಪ್ C. ಟೈಪ್ A ನಾರ್ಮಲ್ ಚಾರ್ಜಿಂಗು, ಟೈಪ್ C ಬಂದು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಬಂದು ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ, ರಿಯರ್ ಕ್ಯಾಬಿನ್ ಲ್ಯಾಂಪ್ ಅಂತ ಹೇಳ್ಬೋದು, ಅಥವಾ ರೀಡಿಂಗ್ ಲ್ಯಾಂಪ್ ಅಂತಲೂ ಹೇಳ್ಬೋದು. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಕೋಟಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ಕೂಡ ಹ್ಯಾಂಡಲ್ ಮತ್ತು ಲೈಟ್ ಹೆಡ್ ಇದೆ, ಕೋಟಕ್ಕೊಂದು ಕೊಟ್ಟಿಲ್ಲ. ಆ್ಯಂಡ್ 6 ಏರ್ ಬ್ಯಾಗಿಗೆ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು, ಕಟನ್ ಏರ್ ಬ್ಯಾಗು. ಆ್ಯಂಡ್ ಕೋಟಕ್ಕೆ ಇಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಆ ಕಡೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರಲ್ಲ, ಅದೊಂದು ಬೇಜಾರಿನ ವಿಷಯ. ಹೆಡ್ರೂಮ್ ಆ್ಯಕ್ಚುಲಿ ಇಷ್ಟಿದೆ ನನಗೆ. ಸೊ 6 ಫೀಟ್ ಪ್ಯಾಸೆಂಜರ್ಗೆ ಮೇ ಬಿ ಸ್ವಲ್ಪ ಹೆಡ್ ಟಚ್ ಆಗ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಲೆಗ್ ರೂಮ್, ನೀ ರೂಮ್ ಎಲ್ಲ ನೆಕ್ಸಾನ್ ಏನಿದೆ ಆಲ್ಮೋಸ್ಟ್ ಅಷ್ಟೇ ಸಿಮಿಲರ್ ಆಗಿ ಬರುತ್ತೆ. ಆ್ಯಂಡ್ ಕ್ಯಾಬಿನ್ ಆ್ಯಕ್ಚುಲಿ ತುಂಬ ವೈಡ್ ಇದೆ, 3 ಜನ ಕಂಫರ್ಟಬಲಾಗಿ ಕೂರ್ಬೋದು, ತುಂಬ ಹೈಟ್ ಇಲ್ಲ ಅಂತಂದರೆ ನೀವು. ಆ್ಯಂಡ್ ಮಧ್ಯದಲ್ಲಿ ಸಣ್ಣ ಹಂಪಿದೆ, ಸೊ ಮಧ್ಯೆ ಕೂತ್ಕೊಳ್ಳೋರಿಗೆ ಲೆಗ್ ಸ್ಪೇಸ್ ಸ್ವಲ್ಪ ಕಂಜೆಸ್ಟೆಡ್ ಆಗ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ, ಬಟ್ ಸೆಂಟರ್ ಆರ್ಮ್ರೆಸ್ಟ್ ಒಂದು ಬರಲ್ಲ. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟು. ಮಧ್ಯದಲ್ಲಿ ಒಂಥರ ವೈಟ್ ಥೀಮ್ ಕೊಟ್ಟಿರೋದು, ಗ್ಲಾಸ್ ಬ್ಲ್ಯಾಕ್ ಕೊಟ್ಟಿರೋದು, ಸೊ ಒಂಥರ ಡಿಫ್ರೆಂಟ್ ಸಾರ್ಟ್ ಆಫ್ ಅಪೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಪ್ಯಾನೋರಾಮಿಕ್ ಸನ್ರೂಫ್ ಇಲ್ಲಿವರೆಗೂ ಓಪನ್ ಆಗುತ್ತೆ. ಕೂಪೆ ಡಿಸೈನ್ ಆಗಿರೋದ್ರಿಂದ ಇದ್ರದ್ದು ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆಯೋ ಅಷ್ಟೊಂದು ಕೊಟ್ಟಿದ್ದಾರೆ ಟಾಟಾನವರು. ಬಟ್ ನಾರ್ಮಲ್ ಕ್ರೆಟಾ ಸೆಲ್ಟೋಸ್ ಎಲ್ಲ ತೊಗೊಂಡ್ರೆ ನಿಮಗೇನು ದೊಡ್ಡ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, ಅಷ್ಟು ಬರದೇ ಇದ್ರೂ ಸ್ಟಿಲ್ ಇಟ್ಸ್ ಆನ್ ಅ ಬಿಗರ್ ಸೈಡ್ ಅಂತ ಹೇಳ್ಬೋದು. ಲೈಕ್ ನಾರ್ಮಲ್ ಸನ್ರೂಫು ಮತ್ತು ಕ್ರೆಟಾ ಪ್ಯಾನೋರಾಮಿಕ್ ಸನ್ರೂಫು ಅದ್ರದ್ದು ಇನ್ ಬಿಟ್ವೀನ್ ಬರುತ್ತೆ ಅಂತ ಹೇಳ್ಬೋದು ಇದ್ರದ್ದು. ಸೊ ಅಷ್ಟು ದೊಡ್ಡದಾಗಿದೆ. ಮೇನ್ ಆಸ್ಪೆಕ್ಟ್ ಅಂದರೆ ಇಂಡಿಯಾದಲ್ಲೇ ಕರ್ವ್ದು ಪ್ಯೂರ್ ಪ್ಲಸ್ ಎಸ್ ವೇರಿಯಂಟ್ದು ಅಫೋರ್ಡಬಲ್ ಪ್ಯಾನೋರಾಮಿಕ್ ಸನ್ರೂಫ್ ಕಾರ್ ಅನ್ಬೋದು. ಇದ್ರ ಪ್ರೈಸ್ಗೆ ಯಾವ ಕಾರ್ ಕೂಡ ಪ್ಯಾನೋರಾಮಿಕ್ ಸನ್ರೂಫ್ ಕೊಡ್ತಾ ಇಲ್ಲ. ಸೊ ಪ್ಯಾನೋರಾಮಿಕ್ ಸನ್ರೂಫ್ ಬೇಕು ಅನ್ನೋರಿಗೆ ಮೇಜರ್ ಅಡ್ವಾಂಟೇಜ್ ಅನ್ಬೋದು. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಇಲ್ಲಿ ಬಂದು ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾರೆ, ಮಿರರ್ ಫೋಲ್ಡಿಂಗಿಗೆ ಕೊಟ್ಟಿದ್ದಾರೆ, ವಿಂಡೋ ಲಾಕಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ, ಸೊ ದಟ್ ನೈಟ್ ಟೈಮ್ ಡೋರ್ ಓಪನ್ ಮಾಡಿದ್ರೆ ಹಿಂದೆ ಬರೋರಿಗೆ ನೀವು ಡೋರ್ ಓಪನ್ ಮಾಡಿದ್ರೆ ಅನ್ನೋದು ಗೊತ್ತಾಗಬೇಕು, ಹಾಗಾಗಿನೇ ಕೊಟ್ಟಿರೋಂಥದ್ದು. ಇಲ್ಲೆಲ್ಲ ವೈಟ್ ಫಿನಿಶ್ ಕೊಟ್ಟಿದ್ದಾರೆ, ಬಟ್ ಹಾರ್ಡ್ ಪ್ಲಾಸ್ಟಿಕ್ ಅಲ್ಲೇ ಇದೆ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ಡೋರ್ ಹ್ಯಾಂಡಲು. ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಅಂಬ್ರೆಲಾ ಹೋಲ್ಡರ್ ಇಲ್ಲ ಗೈಸ್, ಅಂಬ್ರೆಲಾ ಹೋಲ್ಡರ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ. ಅಂಬ್ರೆಲಾ ಹೋಲ್ಡರ್ ಅಂಬ್ರೆಲಾ ಹೋಲ್ಡರ್ ಇದೆ ಗೈಸ್. ಅಂದರೆ ಒಂದು ಸ್ಮಾಲ್ ಅಂಬ್ರೆಲಾ ಅಥವಾ ನಾರ್ಮಲ್ ಅಂಬ್ರೆಲಾ ಅಷ್ಟು ಇಟ್ಕೋಬೋದು. 8 ವೇಸ್ ಮ್ಯಾನ್ಯುವಲಿ ಅಡ್ಜಸ್ಟಬಲು, ಲೈಕ್ ರಿಕ್ಲೈನ್ ಮಾಡ್ಕೋಬೋದು, ಫ್ರಂಟ್ ಬ್ಯಾಕ್ ಮೂವ್ ಮಾಡ್ಬೋದು, ಹೆಡ್ ರೆಸ್ಟು ಮತ್ತು ಸೀಟ್ ಹೈಟ್ ಇಷ್ಟನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಕೀಲ್ ಕೊಟ್ಟಿದ್ದಾರೆ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರಲ್ಲ. ಇಲ್ಲಿ ಬಂದು ಫ್ಯೂಸ್ ಬಾಕ್ಸ್ ಬರುತ್ತೆ, ಸಣ್ಣ ಡೆಡ್ ಪೆಡಲ್ ಇದೆ ಗೈಸ್, ಅಂತ ಏನು ದೊಡ್ಡ ಡೆಡ್ ಪೆಡಲ್ ಕೊಟ್ಟಿಲ್ಲ. ಬೋನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫಿಲ್ ಟ್ಯಾಂಕ್ ಏನಿದೆ ಅದ್ರ ಲೀಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆಗೆ ಬಂದರೆ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಈ ಕಡೆಗೆ ಬಂದು ಆಟೋ ವೈಪರ್ಸ್ ಬರುತ್ತೆ. ಇದು ಪ್ಯೂರ್ ಪ್ಲಸ್ ಎಸ್ ತೊಗೊಂಡ್ರೆ ಮಾತ್ರ ಬರುವಂಥದ್ದು, ಪ್ಯೂರ್ ಪ್ಲಸ್ ತೊಗೊಂಡ್ರೆ ನಿಮಗೆ ಬರಲ್ಲ. ಆ್ಯಂಡ್ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ, ಬಟ್ ಬೇಸ್ ವೇರಿಯಂಟ್ ತೊಗೊಂಡ್ರೆ ಇದು ಇದ್ದೇ ಇರುತ್ತೆ. ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ಇಲ್ಲಿ ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು MID ಏನಿದೆ ಅದನ್ನು ಬ್ರೌಸ್ ಮಾಡೋಕೆ ಕೊಟ್ಟಿದ್ದಾರೆ. ಲೈಕ್ ತುಂಬ ಇನ್ಫಾರ್ಮೇಷನ್ಸ್ ಏನಿಲ್ಲ, ಟ್ರಿಪ್ ಬಿ ಮತ್ತು ರೀಸೆಟ್ ಮಾಡೋಕ್ಕೆ ಆ್ಯಂಡ್ ಓಡೋ ಬ್ರೌಸ್ ಮಾಡೋಕೆ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಬಂದು ಮೀಡಿಯಾ ರಿಲೇಟೆಡ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಲೈಕ್ ಕಾಲ್ ಪಿಕಪ್, ಡಿಕ್ಲೈನು, ವಾಯ್ಸ್ ಕಮಾಂಡರ್, ಟ್ರ್ಯಾಕ್ ಚೇಂಜ್ ಮಾಡೋಕ್ಕೆ ಅದಕ್ಕೆಲ್ಲ ಬರುತ್ತೆ. ಆ್ಯಂಡ್ ಏರ್ ಬ್ಯಾಗ್ ಅಂತ ಕೊಟ್ಟಿರೋದು ನೋಡ್ಬೋದು ನೀವು. ಲೆಫ್ಟಲ್ಲಿ RPM ಮೀಟರ್ ಬರುತ್ತೆ, ರೈಟಲ್ಲಿ ಫ್ಯೂಲ್ ಗೇಜ್ ಬರುತ್ತೆ, ಮತ್ತು ಮೇಲ್ಗಡೆ ಟೆಂಪರೇಚರ್ ಮೀಟರ್ ಬರುತ್ತೆ. ಸ್ಪೀಡ್ ಬಂದು ಮಧ್ಯಲ್ಲಿರೋ MID ಕೊಟ್ಟಿದ್ದಾರೆ. 4 ಇಂಚ್ ಅಂತ ಅನ್ಕೋತೀನಿ, ಡಿಜಿಟಲಲ್ಲಿ ತೋರಿಸುತ್ತೆ. ಡೋರ್ ಹಜಾರ್ ವಾರ್ನಿಂಗ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಟೆನ್ಸ್ ಟು empty, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನು, ಟ್ರಿಪ್ ಬಿ ಆ್ಯಂಡ್ ಓಡೋ ಅಷ್ಟು ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಯಾವ ಡ್ರೈವ್ ಮೋಡಲ್ ಇದೆ ಅನ್ನೋದನ್ನು ಹೇಳುತ್ತೆ. ಇವಾಗ ಸದ್ಯಕ್ಕೆ ಸಿಟಿಲಿದೆ ಅದನ್ನು ಹೇಳ್ತಾರೆ, ಮೇಲ್ಗಡೆ ಟೈಮ್ ಬರುತ್ತೆ. ಸೊ ಈಗ ಸೀರೀಸ್ ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕತೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಂತ ಬಂದರೆ 7 ಇಂಚ್ ಯೂನಿಟ್ ಕೊಟ್ಟಿರುವಂಥದ್ದು. ಇದಕ್ಕೆ ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಎರಡು ಕೂಡ ಬರುತ್ತೆ. ಆ್ಯಂಡ್ ನಾರ್ಮಲ್ ಏನು ನೀವು ನೋಡ್ತಾ ಇದ್ರಿ ಮುಂಚೆ ಎಲ್ಲ ಏನು 7 ಇಂಚ್ ಬರ್ತಾಯಿತ್ತು, ಸೇಮ್ ಹರ್ಮನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು. ಪಾರ್ಕ್ ಅಸಿಸ್ಟ್ ಕೂಡ ಬರುತ್ತೆ, ನೋಡ್ತಿರ್ಬೋದು ಕ್ಯಾಮ್ರಾ ಕ್ವಾಲಿಟಿ ಯಾವ ಥರ ಇದೆ ಅಂತ. ಆ್ಯಂಡ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ, ತಿರುಗ್ತಾ ಇದೆ ಆ್ಯಕ್ಚುಲಿ. ನಾನು ಯಾವ ಕಡೆ ಸ್ಟೀರಿಂಗ್ ತಿರುಗಿಸ್ತೀನೋ ಆ ಕಡೆ ತಿರುಗ್ತಾ ಇದೆ. ಸೊ ದಟ್ಸ್ ಅ ಗುಡ್ ಥಿಂಗ್, ಅಡಾಪ್ಟಿವ್ ಗೈಡ್ಲೈನ್ಸ್ ಕೊಟ್ಟಿರುವಂಥದ್ದು. ಆ್ಯಂಡ್ AC ವೆಂಟ್ ಬರುತ್ತೆ, ಮ್ಯಾನ್ಯುವಲ್ ಡಿಮ್ಮಿಂಗ್, IRVM ಬರುತ್ತೆ. ಆ್ಯಂಡ್ ಈ ಕಡೆ ಇದರಲ್ಲಿ ಸ್ಟ್ರ್ಯಾಪ್ ಮಾತ್ರ ಇದೆ ಸನ್ಶೇಡಲ್ಲಿ, ಈ ಕಡೆ ಮಿರರ್ ಬರುತ್ತೆ. ಎಸ್ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಮುಂದ್ಗಡೆ ಲ್ಯಾಂಪ್ ಕೂಡ ಬರುತ್ತೆ. ಆ್ಯಂಡ್ ಸನ್ರೂಫ್ ಆಪ್ರೇಟ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿರೋಂಥ ಲೀವರು. ಪ್ಯಾಸೆಂಜರ್ ಏರ್ ಬ್ಯಾಗ್ ಇದೆ, ಅದ್ರದ್ದು ವಾರ್ನಿಂಗ್ ಸೈನ್ಸ್ ಇಲ್ಲಿ ಬರುತ್ತೆ, ನೋಡ್ತಿರ್ಬೋದು. ಸೊ ಎಷ್ಟು ಓಪನ್ ಆಗುತ್ತೆ ಅಂತ ನೋಡಿ ನೀವೇ. ಸೊ ಎಸ್ ಪ್ರಿಟಿ ಮಚ್ ಇಟ್ ಗೈಸ್. ಸೊ ಎಸ್ ಇಷ್ಟೇ ಹೋಗೋದು. ಸೊ ಒಂಥರ ನಾರ್ಮಲ್ ಸನ್ರೂಫ್ ಏನಿದೆ ಅಷ್ಟು ಓಪನ್ ಆಗುತ್ತೆ, ಬಟ್ ಬ್ಲೈಂಡ್ ಓಪನ್ ಮಾಡಿದ್ರೆ ಮಾತ್ರ ಬಿಗ್ ವ್ಯೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡ್ಯಾಶ್ ಬೋರ್ಡಲ್ಲಿ ಹಾರ್ಡ್ ಪ್ಲಾಸ್ಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಅಂತ ಏನು ಚೀಪ್ ಕ್ವಾಲಿಟಿ ಅಂತ ಹೇಳ್ತೀವಲ್ಲ ಆ ಥರ ಪ್ಲಾಸ್ಟಿಕ್ಸ್ ಎಲ್ಲ ಇಟ್ಸ್ ಕ್ವೈಟ್ ಆನ್ ಅ ಗುಡ್ ಕ್ವಾಲಿಟಿ ಸೈಡ್ ಅಂತ ಹೇಳ್ಬೋದು. ಗ್ಲೋ ಬಾಕ್ಸ್ ಸಿಕ್ಕಾಪಡೆ ದೊಡ್ಡದಿದೆ, ಒಂಥರ ಕಂಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಕಾರಿಗೆ ಕೊಟ್ಟಿರೋಂಥ ಕಬೋರ್ಡ್ ಇದು. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಚೀಟಾ ಅಂತ ಅನ್ಕೋತೀನಿ, ಅದನ್ನ ಚೀಟಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲೈಟು ಮತ್ತು ಕೂಲಿಂಗ್ ಫಂಕ್ಷನ್ ಏನೂ ಬರಲ್ಲ ನೋಡಿ. ಹಿಂದ್ಗಡೆ ಯಾರು ಬಂದರೆ ಈ ಥರ ಪುಕ್ 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 ಅಂತ ಹೊಡ್ಕೊಳ್ಳುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಅಂತ ಬಂದರೆ
ಅಂದರೆ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ ಗೈಸ್ ನೋಡಿ, ಇದೊಂದು ಬೇಜಾರಿನ ವಿಷಯ. ಆ್ಯಂಡ್ ಇಲ್ಲಿ ಕೆಳಗೆ ಬಂದರೆ AC ಯೂನಿಟ್ ಬರುತ್ತೆ. ಇದಕ್ಕೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರಲ್ಲ, ನಾರ್ಮಲ್ ಮ್ಯಾನ್ಯಲ್ ಬರುತ್ತೆ. ಬ್ಲೋಯರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, ಟೆಂಪ್ರೇಚರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, AC ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ, ಸರ್ಕ್ಯುಲೇಷನ್ ಟೈಪಿಗೆ ಕೊಟ್ಟಿದ್ದಾರೆ ಇಲ್ಲೆಲ್ಲ. ಆ್ಯಂಡ್ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ಅಂದರೆ ಲಾಕ್ ರಿಲೀಸ್ ಆಗುತ್ತೆ, ಹೋಗಿ ನೀವೇ ಮ್ಯಾನ್ಯಲಿ ಎತ್ತಬೇಕಷ್ಟೇ. ಇದು ಒಂದು ಹಜಾರ್ಡ್ ಬಟನಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಮತ್ತು ಟೈಪ್ A ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ, ರಿವರ್ಸಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಡ್ರೈವ್ ಮೋಡ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಿಟಿ ಈಕೋ ಸ್ಪೋರ್ಟ್ ಅಂತ ಬರುತ್ತೆ, 3 ಡ್ರೈವ್ ಮೋಡು. ಸೊ ಡಿಪೆಂಡಿಂಗ್ ಅಪಾನ್ ನಿಮ್ಮ ಪರ್ಪಸ್ ಏನಿದೆ, ಸಿಟಿಲಿ ಓಡಿಸ್ತಾ ಇದ್ದರೆ ನೀವು ಎಕಾನಮಿ ಅಥವಾ ಸಿಟಿಲಿ ಓಡಿಸ್ಬೋದು, ಅಥವಾ ನೀವು ತುಂಬ ಸ್ಪಿರಿಟೆಡ್ ಡ್ರೈವಿಂಗ್ ಮಾಡ್ತಾ ಇದ್ರೆ ಹೈವೇಲಿ ಹಿಂದೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕೋಬೋದು. ಬಟ್ ಮೈಲೇಜ್ ಬೇಕು ಅಂತಂದರೆ ಈಕೋ ಮೋಡ್ಗೆ ಹಾಕೋಬೋದು ನೀವು. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೆವಿ ಅಂದರೆ ಹೆವಿ ಡೀಪ್ ಇದೆ, ಒಂಥರ ಕಪ್ ಹೋಲ್ಡರ್ ಶೇಪಿಂಗ್ ಕೊಟ್ಟಿದ್ದಾರೆ ಒಳಗಡೆ ನೋಡ್ತಿರ್ಬೋದು. ಮನೆಗೆ ಅಥವಾ ಏನಾದ್ರು ಇಟ್ಕೋಬೋದು ಅಂತಂದ್ರು ಅದನ್ನು ಇಲ್ಲಿ ಮಾಡ್ಕೋಬೋದು ನೀವು. ಆ್ಯಂಡ್ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಈ ಕಡೆ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಆ್ಯಕ್ಚುಲಿ ಸ್ಲೈಡ್ ಆಗಲ್ಲ, ಬಟ್ ಟಾಪ್ ಆ್ಯಂಡ್ ಹೋದರೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಅದು ಇಲ್ಲದೇ ಇರೋದ್ರಿಂದ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಆಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಆಮ್ರೆಸ್ಟ್ ಸ್ಟೋರೇಜ್ ಸ್ಪೇಸ್ ವೈಸ್ ಅದು ಕೂಡ ಇಟ್ಸ್ ಕ್ವೈಟ್ ಡೀಪ್ ಎನಫ್. ಸೊ ಇದನ್ನು ತೆಗೆದ್ರೆ ನೋಡಿ ಒಂದೇ ಕಂಪಾರ್ಟ್ಮೆಂಟ್. ಆ್ಯಕ್ಚುಲಿ ಬಾನೆಟ್ ವ್ಯೂ ಸಿಕ್ಕಾಪಟ್ಟೆ ದೊಡ್ಡದಿದೆ, ಆರಾಮಾಗಿ ಕಾಣುತ್ತೆ. ಶಾರ್ಟ್ ಇರೋರ್ಗೂ ಏನು ತೊಂದರೆ ಇಲ್ಲ, ಮಿರರ್ ವಿಸಿಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಂಜಿನಿಗೆ ಬಂದರೆ ಇದು ಬಂದು ಡೀಸೆಲ್ ವೇರಿಯಂಟ್ ಅಂತ ಹೇಳಿದೆ. 1.5 ಲೀಟರ್ ಕ್ರಯೋಟೆಕ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಇದು. ಇಂಜಿನು 116 bhp ಪವರ್ ಮತ್ತು 260 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೈವೇಲಿ ನೀವು ಆರಾಮಾಗಿ ಓಡಿಸ್ತೀರಾ ಅಂತಂದರೆ ಆಲ್ಮೋಸ್ಟ್ ಮೋರ್ ದ್ಯಾನ್ 22 ಕಿಲೋಮೀಟರ್ ಸ್ಟ್ರೆಚ್ ಮಾಡ್ಬೋದು ಮೈಲೇಜು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ನಾಯ್ಸ್ ಏನಿದೆ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಈ ಕಾರ್ದು ಸೇಫ್ಟಿ ಫೀಚರ್ಸ್ ಅಂತೆಲ್ಲ ತೊಗೊಂಡ್ರೆ 6 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲು, ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಸೇಫ್ಟಿ ಫೀಚರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಬಾಡಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕ್ರ್ಯಾಶ್ ಟೆಸ್ಟ್ ಆಗಿದೆ ಕರ್ವು, ಇದಕ್ಕೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಟಾಟಾ ಕಾರ್ಸ್ ನೀವು ತೊಗೋತಾ ಇದ್ದೀರಾ ಅಂತಂದರೆ ಅದಕ್ಕೆ ಕ್ರ್ಯಾಶ್ ಟೆಸ್ಟ್ ಆಗಿಲ್ಲ ಅಂತಲೂ ಕಣ್ಮುಚ್ಕೊಂಡು ತೊಗೊಳ್ಳಿ. ಬಿಕಾಸ್ ಟಾಟಾ ಕಾರ್ಸ್ ಇಸ್ ಆಲ್ವೇಸ್ ನೋನ್ ಫಾರ್ ಸೇಫ್ಟಿ. ಬೇರೆ ಯಾವುದೆಲ್ಲರೂ ಅವ್ರು ಕಾಂಪ್ರಮೈಸ್ ಆಗ್ಬೋದು, ಬಟ್ ಸೇಫ್ಟಿ ಬಗ್ಗೆ ಅವ್ರು ಕಾಂಪ್ರಮೈಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ಎಸ್, ಇದಾಗಿತ್ತು ಟಾಟಾ ಕರ್ವ್ ಪ್ಯೂರ್ ಪ್ಲಸ್ ಎಸ್ ವೇರಿಯಂಟು. ಪ್ಯೂರ್ ಪ್ಲಸ್ಸೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಪ್ಯೂರ್ ಪ್ಲಸ್ಗೂ ಪ್ಯೂರ್ ಪ್ಲಸ್ ಎಸ್ಗೂ ಅಂತ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಹೇಳಿದ್ನಲ್ಲ, ಪ್ಯಾನೋರಾಮಿಕ್ ಸನ್ ರೂಫು, ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್, ಆಟೋಮೆಟಿಕ್ ವೈಪರ್ಸು, 17 ಇಂಚ್ ಅಲಾಯ್ ವೀಲು ಆ್ಯಂಡ್ ಹೈಪರ್ ಸ್ಟೀಲ್ ವೀಲ್ ಏನು ಕೊಟ್ಟೆ ಇಷ್ಟೇ. ಸೊ ನನ್ನ ಕೇಳಿದ್ರೆ ಪ್ಯಾನೋರಾಮಿಕ್ ಸನ್ ರೂಫ್ ನಿಮಗೆ ಮ್ಯಾಟ್ರ್ ಆಗಲ್ಲ ಅಂತಂದರೆ ಜಸ್ಟ್ ಗೆಟ್ ದ ಪ್ಯೂರ್ ಪ್ಲಸ್ ವೇರಿಯಂಟ್, ಇಟ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಸೊ ಎಸ್, ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತು ರಿವ್ಯೂ ಬಗ್ಗೆ ನಿಮಗೇನು ಅನಿಸಿಕೆ ಇದೆ ಮತ್ತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.